ಕಣ್ಣೀರಾಗ್ದಿರ ಜೀವನ ಮಾಡಕ್ಕಾಗಲ್ಲ. ಅದೇ ರೀತಿನೇ ಲಾಸ್ ಇಲ್ದಿರ ಅಗ್ರಿಕಲ್ಚರ್ ಕೃಷಿ ಮಾಡಕ್ಕಾಗಲ್ಲ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದ್ದಂಗೆ ಪ್ರಕೃತಿ ಮುನ್ಸ್ಕೊಂಡಾಗ ಎಂತ ಪಂಟ್ನಾದ್ರೇನು ಅಷ್ಟೇ ಎಲ್ಲೋ ಒಂದ್ ಕಡೆ ಎಲ್ಲೋ ಏನೋ ಒಂದ್ ಮಾಡಾಕ್ ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಉದಾಹರಣೆ ಇಲ್ಲೇ ಐತೆ. ಈ ಬೇಸಿಗೆನಲ್ಲಿ ಈ ಬೆಳೆ ಮಾಡೋದೇ ವಿಪರೀತ ಕಷ್ಟ ಅಂತ ಹೇಳಿದ್ರೆ, ಆ ಕಷ್ಟದಲ್ಲಿ ಚೆನ್ನಾಗಿ ಬೆಳೆದು ಇನ್ನೇನು ಫಸಲು ಕೈಗೆ ಬರೋವಾಗ ಬೆಲೆ ಇರೋವಾಗ ಈ ರೀತಿ ಆಗೋಗ್ಬಿಟ್ಟಂದ್ರೆ ಆ ರೈತ ಏನಾಗ್ಬೇಕು? ಮತ್ತೆ ಅವ್ರು ಪಟ್ಟಿರೋ ಶ್ರಮಕ್ಕೆ ಪ್ರತಿಫಲ ಏನ್ ಸಿಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನ ನೀವೇ ನೋಡ್ತಿರ್ಬೋದು, ಇವ್ರೇನೋ ಆತರ ಈ ತರ ಸಣ್ಣ ಪುಟ್ಟ ಏನೋ ಕೆಲಸ ಏನೋ ಮಾಡಿಲ್ಲ. ಚೆನ್ನಾಗಿರೋ ವೈರ್ಗಳನ್ನ ಹಾಕಿದ್ದಾರೆ, ಚೆನ್ನಾಗಿರೋ ಕಡ್ಡಿಗಳನ್ನ ಹಾಕಿದ್ದಾರೆ. ಎಲ್ಲಾನು ಸಕ್ರಿಯವಾಗಿ ಮಾಡಿನೂ ಸಹ ಈ ರೀತಿ ಒಂದು ತೊಂದರೆ ಅನುಭವಿಸಿದಾಗ ಏನಪ್ಪಾ ಮಾಡೋದು? ಇಲ್ಲಿ ನೋಡಿ, ಈ ರೀತಿದೆಲ್ಲ ಕಂಬಿ ಸಮೇತ ಹಾಕಿ ಕಟ್ಟಿದ್ದಾರೆ. ಪ್ರಕೃತಿ ಮುಂದೆ ನಾವ್ ಯಾರು ಏನು ಯಾವ ಲೆಕ್ಕನೂ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಷ್ಟೇ ಆದ್ರೇನೋ ಏನೇ ಆದ್ರೇನೋ ರೈತ ಮಾಡೋದು ಬಿಡಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಭೂಮಿ ತಾಯಿನ ನಂಬ್ಕೊಂಡಿರೋರಿಗೆ ಬೇರೆದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ರೈತರಿಗೆ ಎಷ್ಟೆಲ್ಲಾ ತೊಂದರೆಗಳಿದ್ರೇನು ಅದನ್ನ ನಿಭಾಯಿಸ್ಕೊಂಡು ಮಾಡ್ಕೊತಾ ಹೋಗ್ತಾರೆ. ಅಂತವ್ರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಕೊಡ್ತಾ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.